ತಲೆ ಕೆಡಿಸೋಣಲ್ಲ. ಇನ್ನು ಮುಂದೆ ಯಾರಿಗೂ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ, ಪ್ರತಿಕ್ರಿಯಿಸಬಾರ್ದು, ಆ ಕೂಡಲೇ ಕೋಪ ತಗೋಬಾರ್ದು ಅಂತಕ್ಕಂಥದ್ದು ಒಂದು ಸಲಹೆ ಕೊಟ್ಟಿದ್ದಾರೆ ಬಹಳ ಜನ. ಅದನ್ನ ನೀವು ಕೊಟ್ಟಿರ್ತಕ್ಕಂಥ ಈ ಸನ್ಮಾನ ಸಮಾರಂಭದಲ್ಲಿ, ಈ ನನ್ನ ಹುಟ್ಟು ಹಬ್ಬದ ಆಚರಣೆಯ ದಿವಸ ನಾನು ಇವತ್ತು ನಿಮ್ಮೆಲ್ಲರಿಗೂ ಕ್ಷಮೆ ಕೇಳಿ ಇನ್ನು ಮುಂದೆ ನಾನು ಯಾವುದೇ ಸಿಟ್ಟನ್ನು ಮಾಡ್ಕೊಳ್ಳೋದಿಲ್ಲ. ನಮ್ಮ ಕಾರ್ಯಕರ್ತರು ಇದೊಂದನ್ನು ನನಗೆ ಹೇಳ್ತಿರ್ತಾರೆ, ಇನ್ನೆಲ್ಲ ಸರಿಯಪ್ಪ ಶಡನ್ ಅಂತ ಬೈದ್ಬಿಡ್ತಾರೆ ಅಂತೇಳಿ ಹೇಳ್ತಿದ್ರು. ಇವತ್ತು ಈ ಜಾಗದಲ್ಲಿ ಅದನ್ನ ಬಿಟ್ಟಿದ್ದೀನಿ, ನೀವೆಲ್ಲ ಚಪ್ಪಲ ಬಿಟ್ಟಿದ್ದೀನಿ. ಮುಂದೆ ನಾನು ಆ ಕೆಲಸ ಮಾಡೋದಿಲ್ಲ. ಅದೊಂದು ವೀಕ್ನೆಸ್ ನನ್ನ ಹತ್ರ ಇತ್ತು, ಇನ್ನೆಲ್ಲವೂ ಸರಿಯಣ್ಣ ನಿಂದು. ಅದೊಂದು ಶರಣ್ ಅಂತ ಅಂದ್ಬಿಡ್ತೀಯ, ನಮಗೆ ಒಂಥರ ಕುತ್ಕೊಂಡ ಜನ ಕರ್ಕೊಂಡು ಬರ್ತೀವಿ. ನೀನು ಹೇಳೋಣ ನಿಜ ಹೇಳ್ತೀಯ, ನಿಜ ನೀನು ನಿಜ ಹೇಳಿದ್ದು ನನ್ಗೆ ಹೊಡೆದ ಮಾತಿರುತ್ತೆ. ಸ್ವಲ್ಪ ಹಿಂಗೆ ತಿರುಗಿಸಿ ಹೇಳೋದು ಕಲ್ತ್ಕೊಳ್ಳೋಣ ಅಂತೇಳಿ ಹೇಳ್ತಾರೆ ನಾವು ಮಕ್ಕಳು ಆಚೆ ಕಡೆ ಹೋದ್ಮೇಲೆ. ಹಂಗೆ ಈಗ ಅದನ್ನ ಬೇಡ, ಸುಳ್ಳು ಹೇಳಿ ರಾಜಕಾರಣ ಮಾಡೋದು ಬೇಡ, ಸತ್ಯನೇ ಹೇಳಿಕೊಂಡು ಮಾಡೋಣ. ಇವತ್ತಿನ ಈ ಸಭೆಯಲ್ಲಿ ಇನ್ನು ಮುಂದೆ ನನಗೇನು ಒಂದು ದೌರ್ಬಲ್ಯ, ಒಂದು ಆಪಾದನೆ ಇತ್ತು, ಶಿವಲಿಂಗೇಗೌಡರು ಓದಿದಾಗ ಸಿಟ್ಕತ್ತಾರೆ ಅಂತ. ಕೇಳೋನು ಕೇಳಿದಾಗ ಬಹಳ ಪ್ರೀತಿಯಿಂದ ಮಾತಾಡಿಸಿ ಎಲ್ಲರೂ ಮಾಡಿಕೊಟ್ಟು ಕಳಿಸ್ತೀನಿ. ಆದರೆ ಆಗದೇ ಇರೋ ಕೇಳಿದಾಗ ಸ್ವಲ್ಪ ಸಿಟ್ಟು ಬರ್ತಿತ್ತು. ಇನ್ನು ನನ್ನ ಸಿಟ್ಟು ಮಾಡ್ಕೊಳ್ಳಲ್ಲ. ಆ ಸಿಟ್ಟನ್ನ ಇವತ್ತಿಗೆ ಬುಟ್ಟೆ ಅಂತ ಹೇಳಿ ತಿಳ್ಕೊಳ್ಳಿ. ಇನ್ನು ನಾನು ಇವತ್ತು